ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಇವತ್ತಿನ ದಿನ ಬರ್ಡೇ ಕ್ರಿಯೇಷನ್ ಮಾಡ್ತಾಯಿದ್ವಿ. ಜಸ್ಟ್ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಕೇಕ್ ಎಲ್ಲ ತಂದಿದ್ದೀವಿ, ಅಡುಗೆ ಊಟ ಎಲ್ಲ ಆಲ್ರೆಡಿ ಮಾಡಿದ್ದೀವಿ. ಸರಿ, ಕೇಕ್ ಎಲ್ಲ ಕಟ್ ಮಾಡಿಬಿಡೋಣ ಅಂತ ಕೇಕ್ ಎಲ್ಲ ತಂದಿದ್ದೀವಿ. ನಮ್ಮ ಹುಡುಗರಿಗಂತೂ ಕೇಕ್ ಅಂದರೆ ತುಂಬ ಇಷ್ಟ. ಅವ್ರು ಕೂಡ ತುಂಬ ಖುಷಿ ಪಡ್ತಾರೆ ಈ ಥರ ಕೇಕ್ ಎಲ್ಲ ಕಟ್ ಮಾಡೋದ್ರಿಂದ. ನೋಡಿ, ನನ್ನ ಚಿಕ್ಕ ಮಗನಿಗೆ ಕೇಕ್ ತಿನ್ನೋದಕ್ಕಿಂತ ಕಟ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಅವನಿಗೆ ಕೇಕಲ್ಲಿ ಚೆರಿ ಅಂದರೆ ತುಂಬ ಇಷ್ಟ. ಸರಿ, ಚೆರಿ ಎಲ್ಲ ಏನು ಇಟ್ಟಿರಲಿಲ್ಲ ಈ ಸತಿ. ಸರಿ, ಹಾಗೆ ಅವ್ನು ನೋಡಿ ಕೇಕ್ ನಂದು ತುಂಬಾ ಅವನಿಗೆ ಕಟ್ ಮಾಡೋದಂದ್ರೆ ಇಷ್ಟ ಅಲ್ವ, ಅದಕ್ಕೆ ಕಟ್ ಮಾಡ್ತಾನೇ ಇದ್ದ. ಸರಿ, ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ಸರಿ ಅಡುಗೆ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ರಸಮ್ ಮಾಡೋಣ ಅಂತ ಅಂದ್ಬಿಟ್ಟು ರಸಮ್ ಮಾಡಿ ಅನ್ನ ಮಾಡೋಣ ಅಂತ ನಮ್ಮ ಪ್ಲಾನ್ ಇದ್ದಿದ್ದು. ರಸಮ್ ಮಾಡೋದು ಬದಲು ಆಂಟಿ ಬಂದ್ಬಿಟ್ಟು ಬೆಳಗ್ಗೆ ಕಡಲೆಕಾಳು ಸಾಂಬಾರು ಮಾಡಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕಡಲೆಕಾಳು ಸಾಂಬಾರು ಮಾಡಿದರು. ಅವರು ಕಡಲೆಕಾಳು ಸಾಂಬಾರು ಮಾಡಿ ಅನ್ನ ಮಾಡಿದ್ವಿ. ಅದ್ರ ಜೊತೆ ಒಂದು ನಾನ್ ವೆಜ್ ರೆಸಿಪಿನ ಮಾಡಿದ್ವಿ. ಇಲ್ಲಿ ಆಲ್ರೆಡಿ ಅನ್ನ ಸಾಂಬಾರು ಹೇಗೂ ಇದೆಯಲ್ಲ, ನೆಂಚ್ಕೊಳ್ಳೋದಕ್ಕೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತಂದ್ಬಿಟ್ಟು ಅಪ್ಪ ಚಿಕನ್ ತೊಗೊಂಬಂದಿದ್ರು. ಇವಾಗ ಚಿಕನ್ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ರಿಂದ 3 ವಿಷಲ್ನ ಕೂಗಿಸ್ಕೊಂಡು ತೆಗ್ದಿದ್ದೀನಿ. ಇವಾಗ ಆರ್ಕೊಂಡಿದೆ ನೋಡಿ, ಈ ರೀತಿಯಾಗಿದೆ. ನೀರೇನು ಹಾಕ್ದಂಗೆ ಹಾಗೆ ಕೂಗಿಸ್ಕೊಂಡಿದ್ದೀನಿ. ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪನೇ ಹಾಕಿದ್ದೀನಿ ನಾನು. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನಾವು ಆಲ್ರೆಡಿ ಚಿಕನ್ನ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆ ಚಿಕನ್ನ ನೀರನ್ನು ಸಪ್ರೇಟ್ ಮಾಡಿಕೊಂಡು ಬರೀ ಚಿಕನ್ನ ಮಾತ್ರ ಇದಕ್ಕೆ ತೆಗೆದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾವು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಿಸಿದ ನೀರಿತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಾಕ್ಕೊಂಡಿದ್ದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ವಿ. ಫಸ್ಟೇ ಆಲ್ರೆಡಿ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ವಿ. ಇವಾಗ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ವಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ತುಂಬ ಚೆನ್ನಾಗಾಗುತ್ತೆ. ಅನ್ನ ಸಾಂಬಾರು ಜೊತೆ ಅಂತೂ, ರಸಮ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಅನ್ನ ಸಾಂಬಾರು ಮಾಡಿದ್ರಿಂದ ಸೈಡಿಗೆ ಸ್ನ್ಯಾಕ್ಸ್ ಥರ ಇದಿರಲಿ ಅಂತ ಅಂದ್ಬಿಟ್ಟು ನಾವು ಈ ರೀತಿಯಾಗಿ ಚಿಕನ್ ಪೆಪ್ಪರ್ ಫ್ರೈನ ಮಾಡ್ಕೊತಾ ಇದ್ದೀವಿ ನಾವು. ಇದಕ್ಕೆ ಫೈನಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಮ್ಮ ಮನೆಗಳಲ್ಲಂತೂ ಈ ನಡುವೆ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ವೀಕ್ಲಿ ಒನ್ಸು. ತುಂಬ ಚೆನ್ನಾಗಿತ್ತು. ಇದನ್ನು ಸರ್ವ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈರುಳ್ಳಿ ಮತ್ತು ಸೌತೆಕಾಯಿ ಜೊತೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಅಕ್ಷಯ ತೃತೀಯ ಇತ್ತು, ಅವತ್ತಿನ ದಿವಸ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಕ್ಷಯ ತೃತೀಯ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ದೇವರಿಗೆ ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹಾಗೆ ಕೆಲಸಕ್ಕೆ ಕೊಟ್ಟೋದ್ರು. ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿದ್ವಿ ನಾವು. ತುಂಬ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದ್ವಿ. ನನ್ನ ಮಗ ಕೂಡ ಇದ್ನಲ್ವ, ಅವನು ಎದ್ದೇಳೋಷ್ಟೊತ್ತಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿ ಬಾಗಿಲಿಗೆಲ್ಲ ಈ ರೀತಿಯಾಗಿ ರಂಗೋಲಿ ಬಿಟ್ಟು ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿದ್ದೆ ನಾನು. ನೆಕ್ಸ್ಟು ಸಂಜೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಮತ್ತೆ ಇನ್ನೊಂದು ಸತಿ ಪೂಜೆ ಎಲ್ಲ ಮಾಡಿಬಿಟ್ಟು ಮನೇಲಿ ಸರಿ ಆಂಟಿ ಫೋನ್ ಮಾಡಿದರು, ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು. ಸರಿ, ಜ್ಯುವೆಲರಿ ಶಾಪ್ಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಏನಾದರೂ ತೊಗೊಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈ ಇಯರಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆದರೆ ಫೈನಲ್ ತೊಗೊಳಕ್ಕಾಗಲಿಲ್ಲ ನಾವು. ಈ ಇಯರಿಂಗ್ಸ್ನ ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು ಅಂತ ಇಯರಿಂಗ್ಸ್ನ ತೊಗೊಳ್ಲಿಲ್ಲ. ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬರ್ತಾ ಹಾಗೆ ಹೋಟ್ಲಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಏನು ತಿಂದೆ ಚಿನಿ ಹೋಟೆಲಲ್ಲಿ? ಊಟ ಅನ್ನ ಮಸಾಲೆ ದೋಸೆ ತಿಂದೆ ತಾನೇ? ಮಸಾಲೆ ದೋಸೆ ಮತ್ತು ಮಶ್ರೂಮ್ ಮಂಚೂರಿ ಎಲ್ಲ ತಿಂದ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಸ್ವಲ್ಪ ಹೂವು ಎಲ್ಲ ತಂದಿದ್ವಿ. ನಾಳೆ ನನ್ನ ತಂಗಿ ಬರ್ಡೇ ಇತ್ತು. ಸರಿ, ಅದರಿಂದ ಹೂವು ಎಲ್ಲ ತೊಗೊಂಬಂದಿದ್ವಿ. ಹೂವು ಎಲ್ಲ ಕಟ್ಕೊಳ್ಳೋಣ, ಮುಡ್ಕೊಳೋದಕ್ಕೂ ಆಗುತ್ತೆ, ಪೂಜೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ದುಂಡು ಮಲ್ಲಿಗೆ ಹೂವು ಮತ್ತು ಮಳ್ಳೆ ಹೂವು ಎಲ್ಲ ತಂದಿದ್ವಿ. ಆ ಹೂವು ಎಲ್ಲ ಕಟ್ಕೊತಾ ಇದ್ದೀವಿ ನಾವು ನೋಡಿ. ಈ ರೀತಿಯಾಗಿ ಹೂವು ಎಲ್ಲ ಕಟ್ಕೊಂಡು ಮುಗಿಸ್ಕೊಂಡ್ವಿ. ಬರಬೇಕಾದ್ರೆ ಊಟ ಎಲ್ಲ ಮಾಡಿದ್ವಲ್ಲ, ಸರಿ ಊಟ ಏನು ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಅಡುಗೆ ಇತ್ತು. ಅಡುಗೆಗೆ ಇಡ್ಲಿಗೆಲ್ಲ ರುಬ್ತಾಯಿದ್ರು ಆಂಟಿನೂ ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಇಡ್ಲಿಗೆಲ್ಲ ರುಬ್ತಾಯಿದ್ರು. ಸರಿ, ನಾನೆಲ್ಲ ಹೂವು ಕಟ್ತಾಯಿದ್ದೆ. ನನ್ನ ಮಗ ಕೂಡ ಇದ್ದ ಇಲ್ಲಿ. ಅವನು ಕೂಡ ಹೇಗೆ ಹಾಯ್ ಮಾಡ್ತಾಯಿದ್ರು ಅಂತ ನನಗೆ ಅವನ ಹತ್ರ ಕೂಡ ಮಾತಾಡಿಸ್ತಾ ಇದ್ದೀನಿ. ಏನು ಕುಡ್ದೆ ಚಿನಿ ನೀನು ಲೋಟದಲ್ಲಿ? ಜ್ಯೂಸು, ಸ್ಪ್ರೈಟ್ ಕುಡ್ದ ಅವನು. ಸರಿ, ಹೂವು ಎಲ್ಲ ಕಟ್ಬಿಟ್ಟು ಮತ್ತೆ ಜ್ಯುವೆಲರಿ ಶಾಪಿಗೆ ಬಂದ್ವಿ. ಅಲ್ಲಿ ನಾನು ಏನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ತೊಗೊಂಡೆ. ನನಗೆ ಇದು ಅವಶ್ಯಕತೆ ಇತ್ತು, ಬೇಕು ಅಂತ ಅನ್ನಿಸ್ತು. ಅದರಿಂದ ಈ ರೀತಿಯಾಗಿ ಒಂದು ಪುಟ್ಟ ಮೂಗ್ಬಟ್ಟನ್ನ ತೊಗೊಂಡೆ. ನಂಗೆ ತುಂಬಾ ಇಷ್ಟ ಆಯಿತು. ಇದನ್ನು ತೊಗೊಂಡೆ. ಅಪ್ಪ ಅವರು ಬೇರೆ ತೊಗೊಂಡ್ರು, ನಾನು ಇದನ್ನು ತೊಗೊಂಡೆ.
ಆಂಟಿ ಒಂದು ಮೂಗ್ಬಟ್ಟು ಕೂಡ ತೊಗೊಂಡು ಅದರ ಜೊತೆ ಬೇರೆ ಇನ್ನೊಂದೇನೋ ತೊಗೊಂಡ್ರು. ಸರಿ ನಾನು ಕೂಡ ಈ ಮೂಗ್ಬಟ್ಟನ್ನ ತೊಗೊಂಡೆ, ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ದೊಡ್ಡದಾಗಿ. ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಆಚರಣೆ ಮಾಡಿದ್ದೀರಾ ಅಂತ ನನ್ನ ಜೊತೆ ಶೇರ್ ಕೂಡ ಮಾಡ್ಕೋಬಹುದು. ಈ ವರ್ಷ ಅಕ್ಷಯ ತೃತೀಯ ಕೂಡ ಮಾಡ್ಬೋದು, ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಮಾಡಿದ್ದೀರಾ ನಿಮ್ಮ ಮನೆಗಳಲ್ಲಿ ಅಕ್ಷಯ ತೃತೀಯ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಬರ್ತ್ಡೇ ಬ್ಲಾಗ್ ಆಗಿರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.